2024 ಸ್ಯಾಂಡಲ್ವುಡ್ ಬಗ್ಗೆ ಒಂದು ಸತ್ಯ ಪ್ರೂವ್ ಆಯಿತು. ಅದು ಇಲ್ಲಿ ಹೈಪ್ ಅಲ್ಲ, ಸ್ಟಾರ್ಸ್ ಅಲ್ಲ, ಕಂಟೆಂಟ್ ವಿನ್ ಆಗುತ್ತೆ ಅಂತ. ಯಾರು ಹೀರೋ, ಎಷ್ಟು ಬಜೆಟ್ ಅಂತ ಈಗ ಜನ ನೋಡಲ್ಲ. ಸ್ಟೋರಿ ಚೆನ್ನಾಗಿದ್ದರೆ, ಕಂಟೆಂಟ್ ಇದ್ದರೆ ಅದನ್ನು ಜನ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಓದ್ಕೊಂಡು ಮೆರೆಸ್ತಾರೆ ಅಂತ. ಬಟ್ ಹೈಪ್ ಮೇಲೆ ಬಿಲ್ಡ್ ಆದ ಮೂವಿಗಳು ಫೇಲ್ ಆದರೆ ಫ್ಯಾನ್ಸ್ಗೆ ಕೂಡ ಶಾಕ್ ಆಗುತ್ತೆ. ಸೊ ಟುಡೇ ಲೆಟ್ಸ್ ಟಾಕ್ ಅಬೌಟ್ ದ ಸ್ಯಾಂಡಲ್ವುಡ್ ರಿಯಲ್ ವಿನ್ನರ್ಸ್ ಆ್ಯಂಡ್ ಸೈಲೆಂಟ್ ಫೇಲ್ಯೂರ್ಸ್ ಫ್ರಮ್ ಅಕ್ಟೋಬರ್ 2024 ಟಿಲ್ ನೌ. ಆ್ಯಂಡ್ ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸ್ವಲ್ಪ ಮೂವಿಗಳು ಯಾಕೆ ಹಿಟ್ ಆಯಿತು ಆ್ಯಂಡ್ ಇನ್ನು ಸ್ವಲ್ಪ ಮೂವಿಗಳು ಅಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟು ಆ್ಯಂಡ್ ಅಷ್ಟು ದೊಡ್ಡ ಸ್ಟಾರ್ ಸಪೋರ್ಟ್ಗಳು ಇದ್ದರೂ ಕೂಡ ಯಾಕೆ ಫೇಲ್ ಆಯಿತು ಅಂತ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಸಿನಿಮಾಸ್. ಸೊ ಫಸ್ಟ್ ಮೂವಿ ಬಗ್ಗೆ ಮಾತಾಡೋದಾದರೆ, ಇದು ಒಂದು ಚಿಕ್ಕ ಮೂವಿ. ಇದರಲ್ಲಿ ದೊಡ್ಡ ಸ್ಟಾರ್ಗಳು ಇಲ್ಲ ಆ್ಯಂಡ್ ದೊಡ್ಡ ಬಜೆಟ್ ಕೂಡ ಇಲ್ಲ. ಬಟ್ ಸ್ಟಿಲ್ ಈ ಮೂವಿ 100 ಕೋಟಿ ಕ್ಲಬ್ನ ಎಂಟರ್ ಮಾಡುತ್ತೆ. ಎಸ್, ನಾನು ಮಾತಾಡ್ತಿರೋದು ಸು ಫ್ರಮ್ ಸೋ ಮೂವಿ ಬಗ್ಗೆ. ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರದ ಬಗ್ಗೆ. ಈ ಸಿನಿಮಾ ಎಷ್ಟು ಸಿಂಪಲ್ ಅಂದರೆ ಇದರ ಸ್ಟ್ರೆಂತೆ ಕಂಟೆಂಟ್, ರಿಲೇಟಬಲ್ ಸ್ಟೋರಿ, ರೂಟೆಡ್ ಎಮೋಷನ್ ಆ್ಯಂಡ್ ಫ್ರೆಶ್ ಪ್ರೆಸೆಂಟೇಷನ್ ಜನಕ್ಕೆ ತುಂಬಾನೇ ಇಷ್ಟ ಆಯಿತು. ಜನ ಕ್ಯೂರಿಯಾಸಿಟಿಯಿಂದ ಬಂದರು ಆ್ಯಂಡ್ ಈ ಸ್ಟೋರಿ ಅವ್ರ ಜೊತೆ ಎಷ್ಟು ಕನೆಕ್ಟ್ ಆಯಿತು ಅಂದರೆ ಥಿಯೇಟ್ರ್ ಬಿಟ್ಟು ಹೋಗುವಾಗ ಈ ಸ್ಟೋರಿ ಜೊತೆ ರಿಲೇಟ್ ಮಾಡ್ಕೊಂಡೋದ್ರು. ಆ್ಯಂಡ್ ಇಟ್ ಪ್ರೂವ್ಸ್ ಸ್ಟೋರಿ ಜನರ ಮನಸ್ಸಿಗೆ ತಟ್ಟಿದ್ರೆ ಅದು ಒಂದು ಚಿಕ್ಕ ಸ್ಕೇಲ್ ಮೂವಿ ಆಗಿದ್ರು ಬಾಕ್ಸ್ ಆಫೀಸ್ನೇ ಅಳ್ಳಾಡಿಸ್ಬೋದು ಅಂತ. ಒಂದ್ ಕಡೆ ಸು ಫ್ರಮ್ ಸೋ ಚಿಕ್ಕ ಬಜೆಟ್ ಅಂಡ್ ಯಾವುದೇ ದೊಡ್ಡ ಸ್ಟಾರ್ ಇಲ್ದೆ ಹಿಟ್ ಆಗ್ತಾ ಇದ್ರೆ, ಆನ್ ದ ಅದರ್ ಹ್ಯಾಂಡ್ ದೊಡ್ಡ ಸ್ಟಾರ್ ಅಂಡ್ ದೊಡ್ಡ ಬಜೆಟ್ ಇದ್ರೂ ಒಂದ್ ಮೂವಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಫ್ಲಾಪ್ ಆಗುತ್ತೆ. ಅಂಡ್ ಆ ಮೂವಿ ಮಾರ್ಟಿನ್, ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಫಿಲಮ್ಸ್ ಇನ್ ದ ರೀಸೆಂಟ್ ಸ್ಯಾಂಡಲ್ವುಡ್ ಹಿಸ್ಟ್ರಿ. ಒಬ್ಬ ದೊಡ್ಡ ಹೀರೋ, 150 ಕೋಟಿ ಅರೌಂಡ್ ಬಜೆಟ್ ಅಂಡ್ ಪ್ರಮೋಷನ್ನು ಪ್ಯಾನ್ ಇಂಡಿಯಾ ಲೆವೆಲ್ ರೇಂಜ್ಗೆ ಇದ್ದಿದ್ದ ಮೂವಿ ಫೇಲ್ ಆಯಿತು. ಯಾಕೆ ಅಂದರೆ ಇದರಲ್ಲಿ ಕಂಟೆಂಟ್ ಇರಲಿಲ್ಲ, ವೀಕ್ ಸ್ಕ್ರಿಪ್ಟ್ ಇತ್ತು ಆ್ಯಂಡ್ ಓವರ್ ಸ್ಟೈಲಿಶ್ ಆಗಿ ತೋರ್ಸೋಕೋಗಿ ಎಮೋಷನ್ ಜೊತೆ ಕನೆಕ್ಷನ್ನ ಬಿಲ್ಡ್ ಮಾಡಲೇ ಇಲ್ಲ. ಆ್ಯಂಡ್ ಮ್ಯಾಜಿಕ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೋಗಿದ್ದ ಆಡಿಯನ್ಸ್ಗೆ ಇವ್ರು ಕೊಟ್ಟಿದ್ದು ಕನ್ಫ್ಯೂಷನ್. ರಿಸಲ್ಟ್ ಏನಂದರೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಡಿಸಾಸ್ಟರ್ ಆಗಿ ಟರ್ನ್ ಆಯಿತು. ಆ್ಯಂಡ್ ಇದು ಒಂದು ಕಹಿ ಸತ್ಯನ ತೋರಿಸುತ್ತೆ. ಅದೇನೆಂದರೆ ಫ್ಯಾನ್ ಫಾಲೋಯಿಂಗು ಒಂದು ಸ್ಟ್ರಾಂಗ್ ಓಪನಿಂಗ್ ವೀಕ್ನ ತಂದು ಕೊಡೋಕ್ಕೆ ಮಾತ್ರ ಸಾಧ್ಯ. ಬಟ್ ಲೈಫ್ ಟೈಮ್ ಸಕ್ಸಸ್ ಬೇಕು ಅಂದರೆ ನಿಮ್ಮ ಮೂವಿಲಿ ಕಂಟೆಂಟ್ ಕೂಡ ಇರಬೇಕು ಅಂತ. ಸೊ ಸು ಫ್ರಮ್ ಸೋ ಸಕ್ಸಿಡೆಡ್ ವಿತ್ ಎಮೋಷನ್, ಮಾರ್ಟಿನ್ ಫೇಲ್ಡ್ ವಿತ್ ಓವರ್ ಎಕ್ಸ್ಪೆಕ್ಟೇಷನ್. ರಿಯಲ್ ಡಿಫ್ರೆನ್ಸ್ ಏನಂದ್ರೆ ಸ್ಟೋರಿ ವರ್ಸಸ್ ಹೈಪ್. ಇನ್ನು ಭೀಮಾ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಇದಕ್ಕೆ ಮಿಕ್ಸ್ಡ್ ರಿವ್ಯೂಗಳಿದೆ. ಬಟ್ ಸ್ಟಿಲ್ ಇದು ಕಮರ್ಷಿಯಲಿ ವರ್ಕ್ ಆದ ಮೂವಿ. ಬಿಕಾಸ್ ಇದು ಇದರ ಆ್ಯಕ್ಷನ್ ಇಂದ, ಇದರ ಕನೆಕ್ಷನ್ ಇಂದ ಆ್ಯಂಡ್ ಇದರಲ್ಲಿ ಕೊನೆಯಲ್ಲಿ ಬರೋ ಮೆಸೇಜ್ ಇಂದ ಜನಕ್ಕೆ ಎಮೋಷ್ನಲಿ ಟಚ್ ಆಯಿತು. ಆ್ಯಂಡ್ ಇದು ಓವರ್ ಮಾರ್ಕೆಟೆಡ್ ಅಲ್ಲ, ಹಂಗಂತ ಇದು ನಾವು ಅಂದ್ಕೊಂಡಿದ್ದ ಲೆವೆಲ್ಗಿಂತ ಕಮ್ಮಿನೂ ಕೂಡ ಡೆಲಿವರ್ ಮಾಡಿಲ್ಲ. ಜನಕ್ಕೆ ಇದು ಒಂದು ಆನೆಸ್ಟ್ ಮೂವಿ ಆ್ಯಂಡ್ ಇದು ತಾನು ಹೆಂಗಿದ್ದೀನೋ ಹಂಗೆ ತೋರಿಸ್ಕೊಂಡಿದ್ದ ಮೂವಿನೇ ಹೊರತು ಕಥೆಯಲ್ಲಿ ಏನು ದೊಡ್ಡದಿದೆ ಅಂತ ಹೇಳಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಏನೂ ಇಲ್ಲ ಅನ್ಸೋ ಥರ ಇರಲಿಲ್ಲ. ಸಮ್ಟೈಮ್ಸ್ ಆನೆಸ್ಟಿಟಿ ಜೊತೆ ಕಂಟೆಂಟ್ ಇದ್ರೆ ಮೂವಿ ವಿನ್ ಆಗುತ್ತೆ ಅನ್ನೋದಕ್ಕೆ ಭೀಮಾನೇ ಕಾರಣ. ಒಂದ್ ಕಡೆ ಭೀಮಾ ಲೋ ಬಜೆಟ್ ಅಲ್ಲಿ ಲೋ ಎಕ್ಸ್ಪೆಕ್ಟೇಷನ್ ಇಂದ ಹೈ ಲೆವೆಲ್ಗೆ ರೀಚ್ ಆದ್ರೆ, ಇನ್ನೊಂದು ಕಡೆ ಒಬ್ಬ ದೊಡ್ಡ ಸ್ಟಾರೇ ಡೈರೆಕ್ಷನ್ ಮಾಡಿ ಆಕ್ಟ್ ಕೂಡ ಮಾಡಿ ಒಂದು ಮೂವಿ ಫ್ಲಾಪ್ ಆಯಿತು. ಆ್ಯಂಡ್ ಆ ಮೂವಿನೇ UI. ಆ್ಯಂಡ್ ಎಲ್ಲರೂ ಅಂದ್ಕೊಂಡಿದ್ರು ಈ ಮೂವಿ ಬಂದ ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ವಿಜುವಲ್ ಎಫೆಕ್ಟ್ಸ್ನೇ ರೀಡಿಫೈನ್ ಮಾಡುತ್ತೆ ಅಂತ. ಬಟ್ ಈ ಮೂವಿ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿತ್ತು, ಬಟ್ ಸ್ಟೋರಿ ಜನಕ್ಕೆ ಬಿಟ್ ಕನ್ಫ್ಯೂಷನ್ ಅನ್ನಿಸ್ತು ಆ್ಯಂಡ್ ತುಂಬ ಜನಕ್ಕೆ ಎಕ್ಸಿಕ್ಯೂಷನ್ನು ಡಿಸಪಾಯಿಂಟ್ಮೆಂಟ್ ಅಲ್ಲೇ ಎಂಡ್ ಆಯಿತು. ರಿಸಲ್ಟ್ ಏನಂದರೆ ವಿಜುವಲಿ ಈ ಮೂವಿ ಸ್ಟನ್ನಿಂಗ್ ಆಗಿತ್ತು, ಬಟ್ ಎಮೋಷ್ನಲಿ ಎಂಟಿ ಆಗಿತ್ತು. ನೋಡಿರೋ ಜನರಲ್ಲಿ 75% ಜನ ಸ್ಟಾರ್ ಪವರ್ ಇಂದನೇ ನೋಡಕ್ಕೆ ಹೋಗಿದ್ರು. ಬಟ್ ಆಚೆ ಬರುವಾಗ ತುಂಬಾ ಜನ ಕನ್ಫ್ಯೂಷನ್ ಅಲ್ಲೇ ಆಚೆ ಬಂದ್ರು. ಅಂಡ್ ವಿಷನ್ನ ಡೈರೆಕ್ಟರ್ ನೋಡಿದ್ರೆ ಸಾಲಲ್ಲ, ಅದನ್ನ ಜನಕ್ಕೆ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಅಂಡ್ ಪರ್ಸ್ನಲಿ ಹೇಳ್ಬೇಕು ಅಂದ್ರೆ ನನಗೆ ಈ ಮೂವಿ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇದು ಮೆಟಾಫರಲ್ಲಿ ನಮ್ಮ ಸೊಸೈಟಿಯ ಒಳ್ಳೆ ಸೈಡ್ನ
ಅಂಡ್ ಕೆಟ್ಟ ಸೈಡ್ನ ಎರಡನ್ನೂ ತೋರಿಸ್ತು. ಪರ್ಸ್ನಲಿ ನನಗೆ ಎಷ್ಟೇ ಇಷ್ಟ ಆಗಿರ್ಬೋದು, ಬಟ್ ಈ ವಿಡಿಯೋದಲ್ಲಿ ರಿಸರ್ಚ್ ಪ್ರಕಾರ ಹೇಳ್ಬೇಕಾದ್ರೆ UI ಮೂವಿ ಒಂದು ಫ್ಲಾಪ್ ಆಗಿತ್ತು. ಒಂದ್ ಕಡೆ ವಿಜುವಲ್ ಎಫೆಕ್ಟ್ಸ್ ನೇ ಚೇಂಜ್ ಮಾಡುತ್ತೆ ಅನ್ನೋ UI ಮೂವಿ ಫೇಲ್ ಆದ್ರೆ, ಇನ್ನೊಂದ್ ಕಡೆ 3 ವರ್ಷದ ಹಿಂದೆ ನಮಗೆ ಒಂದು ಮ್ಯಾಜಿಕ್ ನ ಕೊಟ್ಟು ಹೋಗಿದ್ದ ಮೂವಿ ಮತ್ತೆ ಬಂತು, ಅಂಡ್ ಅದು ಕಾಂತಾರ. ಅಂಡ್ ಈ ಮೂವಿ ಆಕ್ಚುಲಿ ನಮ್ಮ ಕರ್ನಾಟಕದ ವಿಜುವಲ್ ಎಫೆಕ್ಟ್ಸ್ ಗಳನ್ನ ಚೇಂಜ್ ಮಾಡಿದ ಮೂವಿ. ಯಾವಾಗ ಕಾಂತಾರ ರಿಟರ್ನ್ ಆಯ್ತು, ಎಲ್ಲರಿಗೂ ಒಂದು ಡೌಟೇ ಇತ್ತು, ಬಿಕಾಸ್ ಇದು ಲಾಸ್ಟ್ ಮೂವಿ ಕ್ರಿಯೇಟ್ ಮಾಡಿದ ಹೈಪ್ನ, ಎಕ್ಸ್ಪೆಕ್ಟೇಷನ್ನ ಅಂಡ್ ನಮಗೆ ಕೊಟ್ಟ ಕಂಟೆಂಟ್ನ ಮ್ಯಾಚ್ ಮಾಡೋಕ್ಕಾಗತ್ತ. ಬಿಕಾಸ್ ಇದನ್ನ ಸೀಕ್ವೆಲ್ ಅಲ್ಲ ಪ್ರೀಕ್ವೆಲ್ ಅಂತ ಹೇಳಿದಾಗ ಒಂದು ಜನಕ್ಕೆ ತುಂಬಾನೇ ಭಯ ಆಯಿತು. ಬಿಕಾಸ್ ಇದು ನಮ್ಮ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡುತ್ತಾ ಅನ್ನೋ ಒಂದು ಭಯ ಹುಟ್ಕೊಂತು. ಬಟ್ ಸ್ಟಿಲ್ ಕಾಂತಾರ ನಮ್ಮ ಎಲ್ಲಾರನ್ನೂ ರಾಂಗ್ ಅಂತ ಪ್ರೂವ್ ಮಾಡ್ತು. ನಾಟ್ ಬಿಕಾಸ್ ರಚಿತ್ ಶೆಟ್ಟಿ ಆಗ ಪಾಸ್ ಆಗಿದೆ ಫಾರ್ಮುಲಾ ಮೇಲೆ ಇನ್ನೊಂದು ಸ್ಟೋರಿ ಬಿಲ್ಡ್ ಮಾಡಿ ನಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ರು ಅಂತ ಅಲ್ಲ. ಆ್ಯಂಡ್ ಇದರಲ್ಲಿ ಇನ್ನು ಸ್ಟೋರಿನ ಎಕ್ಸ್ಪ್ಯಾಂಡ್ ಮಾಡಿದ್ರು, ಸ್ಟೋರಿಗೆ ಡೆಪ್ತ್ ಕೊಟ್ಟರು, ಆ್ಯಂಡ್ ಫಸ್ಟ್ ಮೂವಿ ಥರನೇ ಕಾಮಿಕ್ ಸೆನ್ಸ್ನ ಈ ಮೂವಿಲಿ ಕೂಡ ಕ್ಯಾರಿ ಮಾಡಿದ್ರು. ವಿತ್ ರೂಟೆಡ್ ಕಲ್ಚರ್, ಎಮೋಷ್ನಲಿ ಪವರ್ಫುಲ್ ಆಗಿತ್ತು, ಆ್ಯಂಡ್ ಟೆಕ್ನಿಕಲಿ ಟೈಟ್ ಆಗಿದ್ದ ಈ ಮೂವಿ ಅಗೈನ್ ಪ್ರೂವ್ ಮಾಡ್ತು, ಕಂಟೆಂಟ್ ನಮ್ಮ ಮಣ್ಣಿನ ಜೊತೆ ಕನೆಕ್ಟ್ ಆಗಿದ್ರೆ ಇಡೀ ಇಂಡಸ್ಟ್ರಿನೇ ಎತ್ಕೊಂಡೋಗುತ್ತೆ ಅಂತ. ಅದು ಬೇರೆ ಲೆವೆಲ್ಗೆ. ಆ್ಯಂಡ್ ದಿಸ್ ವಾಸಂಟ್ ಅ ಮೂವಿ, ಇದು ಒಂದು ಮೂಮೆಂಟ್ ಆಗಿತ್ತು, ಆ್ಯಂಡ್ ಅದು ಕೂಡ ಲೈಫ್ ಟೈಮ್ ಡಿವೈನ್ ಮೂಮೆಂಟ್ ಆಗಿತ್ತು. ಒಂದು ಕಡೆ ಇಡೀ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯ ದಿಕ್ಕನ್ನೇ ಚೇಂಜ್ ಮಾಡೋ ರೇಂಜಿಗೆ ಕಾಂತಾರ ಮೂವಿ ಪರ್ಫಾರ್ಮ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಒಂದು ಆಂಟಿಸಿಪೇಟೆಡ್ ಮೂವಿ ಎಕ್ಕ ಫೇಲ್ ಆಯಿತು, ಆ್ಯಂಡ್ ಅದು ಕೂಡ ಯುವರಾಜ್ ಕುಮಾರ್ನ ಇಟ್ಕೊಂಡು. ಎಸ್, ಫುಲ್ ಹೈಪ್ ಇಂದ ಸ್ಟ್ರಾಂಗ್ ಲಾಂಚ್ ಪಡೆದ ಈ ಮೂವಿ ಓಪನಿಂಗ್ ವೀಕೆಂಡ್ ಅಲ್ಲಿ ಹೌಸ್ಫುಲ್ ಮೇಲೆ ಹೌಸ್ಫುಲ್ ನ ಡೆಲಿವರ್ ಮಾಡ್ತು. ಬಟ್ ಆಫ್ಟರ್ ಅ ವೀಕ್ ಸೋ ಫ್ರಮ್ ಸೋ ಬಂದ ಮೇಲೆ ಆಡಿಯನ್ಸೇ ಈ ಮೂವಿನ ಥಿಯೇಟ್ರಲ್ಲಿ ಹಾಕ್ಬೇಡ್ರಿ ಅಂತ ರಿಜೆಕ್ಟ್ ಮಾಡಿದ್ರು ಅಂತ ಟ್ರೇಡರ್ಸ್ಗಳು ಅವರೇ ಖುದ್ದಾಗಿ ಹೇಳಿದ್ದಾರೆ. ಆ್ಯಂಡ್ ಇದು ಯಾಕೆ ಅಂತ ನೋಡೋದಾದ್ರೆ, ಇದರ ಸ್ಕ್ರಿಪ್ಟು ಸೆಕೆಂಡ್ ಹಾಫಲ್ಲಿ ತುಂಬ ವೀಕ್ ಅನಿಸುತ್ತೆ, ಆ್ಯಂಡ್ ಎಮೋಷ್ನಲಿ ಈ ಮೂವಿ ನಿಮ್ಮನ್ನು ಎಲ್ಲೂ ಕನೆಕ್ಟ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ಪ್ರಾಪರಾಗಿ ಹೇಳಬೇಕು ಅಂದರೆ ಈ ಮೂವಿ ಎಮೋಷನ್ಸ್ನ ಫ್ಲ್ಯಾಟ್ ಆಗಿ ಇಟ್ಕೊಂಡಿತ್ತು. ಫ್ಯಾನ್ಸು ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೂ ಕೂಡ ಸುಸ್ತಾಗೋಯ್ತು. ಆ್ಯಂಡ್ ಇದು ಬೇಜಾರು ತೋರಿಸೋದೆ, ಬಟ್ ಇದು ರಿಯಾಲಿಟಿ ಚೆಕ್. ಆ್ಯಂಡ್ ಓಪನಿಂಗ್ ವೀಕೆಂಡ್ಗಳ ಪ್ರಕಾರ ನೋಡ್ಕೊಂಡ್ರೆ ಇದು ಒಂದು ಹಿಟ್ ಮೂವಿನೇ, ಬಟ್ ಆಫ್ಟರ್ ಅ ವೀಕ್ ಇದರ ಕಲೆಕ್ಷನ್ ಆಗಲಿ ಇದರ ಹೈಪ್ನಾಗಲಿ ನೋಡಿದ್ರೆ ಇದು ಒಂದು ಫ್ಲಾಪ್ ಅಂತ ಹೇಳ್ಬೋದು. ಒಂದು ಕಡೆ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋಕ್ಕೆ ಆಗದಿಲ್ದಿದ್ದ ಎಕ್ಕ ಇದ್ದರೆ, ಇನ್ನೊಂದು ಕಡೆ ಎಕ್ಸ್ಪೆಕ್ಟೇಷನ್ ಇಲ್ದರೆ ತನ್ನ ಲೋ ಬಜೆಟಲ್ಲೇ ಒಂದು ಲೋ ಲೆವೆಲ್ಲೇ ಆಗಲಿ ಪ್ರಾಫಿಟ್ ಮಾಡಿದ ಫಿಲಮ್ ಅಂದರೆ ಕೃಷ್ಣಂ ಪ್ರಣಯಂ ಸಖಿ. ಎಸ್ ಗೈಸ್, ಒಂದು ಲವ್ ಡ್ರಾಮಾ ಮೂವಿ ತನ್ನ ಚಿಕ್ಕ ಬಜೆಟಲ್ಲೇ, ಆ್ಯಂಡ್ ಗಣೇಶ್ ಅವರು ಏನು ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಅಲ್ಲ, ಬಟ್ ಸ್ಟಿಲ್ ಈ ಮೂವಿ ಹಿಟ್ ಆಗುತ್ತೆ. ಅದು ಯಾಕೆ ಅಂದರೆ ಈ ಮೂವಿಯಲ್ಲಿದ್ದ ಮ್ಯೂಸಿಕ್ಕಿಂದ ಆಗಲಿ ಅಥವಾ ಸ್ಟೋರಿಯಿಂದ ಆಗಲಿ. ಆ್ಯಂಡ್ ಗಣೇಶ್ ಅವ್ರ ಮೂವಿ ಅಂದರೆ ಇದ್ರ ಜೊತೆ ನೀವು ಆಲ್ಮೋಸ್ಟು ರಿಲೇಟ್ ಮಾಡ್ಕೊತೀರಾ ಅನ್ನೋದಂತೂ ಗ್ಯಾರಂಟಿಡ್. ಆ್ಯಂಡ್ ಇದು ವರ್ಕ್ ಎಲ್ಲ ಆಯಿತು ಅಂದರೆ ಯೂತ್ಸ್ನ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ನು ಥಿಯೇಟರ್ಸ್ ಕಡೆ ಕರೆಸ್ದಾಗ ಇದರಲ್ಲಿ ಒಂದು ಕ್ಲೀನ್ ನೆರೆಟಿವ್ ಇತ್ತು, ಬ್ಯೂಟಿಫುಲ್ ಮ್ಯೂಸಿಕ್ ಇತ್ತು, ಆ್ಯಂಡ್ ಆರ್ಟ್ ಟಚಿಂಗ್ ಸ್ಟೋರಿ ಇತ್ತು. ದಟ್ಸ್ ಇಟ್. ಅನ್ನೆಸೆಸರಿ ಹೈಪ್ ಬೇಡ, ಮಾಸ್ ಡೈಲಾಗ್ಸ್ ಬೇಡ, ಬಿಲ್ಡಪ್ಸ್ ಅಂತೂ ಬೇಡವೇ ಬೇಡ ಅಂತ ತೋರಿಸಿದ ಮೂವಿ ಕೃಷ್ಣಂ ಪ್ರಣಯಂ ಸಖಿ. ಒಂದು ಕಡೆ ಲೋ ಬಜೆಟಲ್ಲಿ ಲೋ ಪ್ರಾಫಿಟ್ನೇ ತಂದಿದ್ರು, ಹಿಟ್ ಲಿಸ್ಟ್ಗೆ ಸೇರ್ಕೊಳೋ ಮೂವಿ ಕೃಷ್ಣಂ ಪ್ರಣಯಂ ಸಖಿ ಇದ್ರೆ, ಇನ್ನೊಂದು ಕಡೆ ಒಂದು ಹೈ ಎಕ್ಸ್ಪೆಕ್ಟೇಷನ್ ವಿತ್ ಸ್ಟಾರ್ ಸಪೋರ್ಟ್ ಇದ್ದಿದ್ದ ಮೂವಿಗಳು ಫ್ಲಾಪ್ ಆದವು. ಆ್ಯಂಡ್ ಅವು ವಾಮನ ಆ್ಯಂಡ್ ಚೂಮಂತರ್. ಈ ಮೂವಿಗಳು ಫ್ಲಾಪ್ ಆಗಿದ್ದಕ್ಕೆ ಮೇನ್ ರೀಸನ್ ಏನಂದ್ರೆ, ಒಂದೇ ಮೂವಿಲಿ ತುಂಬಾ ಎಲಿಮೆಂಟ್ಸ್ ಗಳನ್ನ ತೋರ್ಸೋಕೆ ಟ್ರೈ ಮಾಡಿದ್ರು. ಲವ್, ಕಾಮಿಡಿ, ಆಕ್ಷನ್, ಇಂಟೆನ್ಸ್ ಸೀನ್ಗಳನ್ನ ತೋರ್ಸೋಕೆ ಹೋಗಿ ಜನನ್ನ ಕನ್ಫ್ಯೂಸ್ ಮಾಡಿದ್ರು. ಅಂಡ್ ಇದರ ರಿಸಲ್ಟ್
ರಿಸಲ್ಟ್ ಏನಂದ್ರೆ ಲೋ ಆಕ್ಯುಪೆನ್ಸಿ. ಆಲ್ಮೋಸ್ಟ್ 3 ದಿನ ಆದ್ಮೇಲೆ ಜನ ಯಾರು ಈ ಮೂವಿಗಳ ಬಗ್ಗೆ ಮಾತಾಡ್ಲೇ ಇಲ್ಲ. ಅಂಡ್ ಇದು ಥಿಯೇಟರ್ ಅಲ್ಲಿ ಇತ್ತ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತೇ ಇರ್ಲಿಲ್ಲ. ಅಂಡ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ 2 ಮೂವಿನೂ ನಾನು ನೋಡೇ ಇಲ್ಲ. ಅಂಡ್ 2 ಮೂವಿನೂ ನೋಡಿಲ್ಲ ಅಂತೀಯಾ, ಹೆಂಗೆ ಇದು ಹಿಟ್ ಆಫ್ ಫ್ಲಾಪ್ ಅಂತ ಹೇಳ್ತೀಯ ಅಂದ್ರೆ ರಿಸರ್ಚ್ ಗೈಸ್. ಎಸ್, ಅಂಡ್ ಈ ಮೂವಿಗಳು ಎಲ್ಲಾರನ್ನು ಇಂಪ್ರೆಸ್ ಮಾಡೋಕೆ ಹೋಗಿ ಜನನ್ನ ಕನ್ಫ್ಯೂಸ್ ಮಾಡಿ ನಿಲ್ಸಿದ್ವು. ಅಂಡ್ ಲಾಸ್ಟ್ ಮೂವಿ ಬಗ್ಗೆ ಮಾತಾಡ್ತಾದ್ರೆ ಈ ಮೂವಿ ತುಂಬಾ ಜನಕ್ಕೆ ಹಿಟ್ ಅನ್ಸಿದ್ರೆ ತುಂಬಾ ಜನಕ್ಕೆ ಆವರೇಜ್ ಅನ್ಸುತ್ತೆ. ಅಂಡ್ ಇದರಲ್ಲಿ ದೊಡ್ಡ ಹೀರೋ ಕೂಡ ಇದಾರೆ, ದೊಡ್ಡ ವಿಲನ್ ಕೂಡ ಇದಾರೆ. ಬಟ್ ತುಂಬಾ ಜನಕ್ಕೆ ಈ ಮೂವಿ ಆವರೇಜ್ ಯಾಕೆ ಅನ್ನಿಸ್ತು ಅಂದ್ರೆ ಇದರ ಸ್ಟೋರಿ ಡೆಪ್. ಅಂದ್ರೆ ಇದರ ಸ್ಟೋರಿ ಬರೀ ಒಂದು ದಿನದ ಸ್ಟೋರಿ, ಅರೌಂಡ್ 24 ಅವರ್ಸ್ ಅಥವಾ 48 ಅವರ್ಸ್ ಅಲ್ಲಿ ನಡೆಯೋ ಸ್ಟೋರಿನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂಡ್ ಇದೇ ಜನಕ್ಕೆ ತುಂಬಾ ಪ್ರಾಬ್ಲಮ್ ಅನಿಸುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಹೀರೋಗೆ ಡೈರೆಕ್ಟರ್ ತುಂಬಾನೇ ಹೈಪ್ ಕೊಟ್ರು ಅನ್ಸುತ್ತೆ. ಅಂಡ್ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀನೋ ಆ ಮೂವಿ ಮ್ಯಾಕ್ಸ್ ಬೈ ಕಿಚ್ಚ ಸುದೀಪ್. ಎಸ್ ಗೈಸ್, ಕಿಚ್ಚ ಸುದೀಪ್ ಅವರ ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಮೂವಿ ಅಂದ್ರೆ ಮ್ಯಾಕ್ಸ್ ಮೂವಿ ಆಗಿತ್ತು. ಅದರ ಪೋಸ್ಟರ್ಸ್ ಗಳಿಂದ ಆಗ್ಲಿ, ಸಾಂಗ್ ಇಂದ ಆಗ್ಲಿ, ಹೋದ ವರ್ಷ ಡಿಸೆಂಬರ್ ಅಲ್ಲಿ ಅಂದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ರಿಲೀಸ್ ಆದ ಈ ಮೂವಿ ಮಿಕ್ಸ್ಡ್ ರೆಸ್ಪಾನ್ಸ್ ನ ಜನದಿಂದ ಪಡಿತು. ತುಂಬಾ ಜನಕ್ಕೆ ಇದು ಲ್ಯಾಗ್ ಅನ್ನಿಸ್ತು, ತುಂಬಾ ಜನಕ್ಕೆ ಇದು ಹೊಸ ಎಕ್ಸ್ಪೆರಿಮೆಂಟ್ ಅನ್ನಿಸ್ತು. ಬಟ್ ಸ್ಟಿಲ್ ಈ ಮೂವಿ ಈ ಕಡೆ ಫ್ಲಾಪ್ ಅಲ್ಲ, ಈ ಕಡೆ ಹಿಟ್ ಅಲ್ಲ, ಒಂದು ಮಿಡ್ ಆವರೇಜ್ ಮೂವಿ ಅಂತ ಅನ್ನಿಸ್ಕೊಂಡು ಆ ಮಿಡಲ್ ಲೈನ್ ಅಲ್ಲೇ ನಿಂತ್ಕೊಂತು. ಅಂಡ್ ಇದಕ್ಕೆ ತುಂಬಾ ಸ್ಟ್ರಾಂಗ್ ಓಪನಿಂಗ್ ಡೇನು ಸಿಕ್ತು, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು, ಅಂಡ್ ಜನರಿಂದ ಗುಡ್ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ತು. ಅಂಡ್ ಇದರಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗಳು ಕೂಡ ಇದು. ಬಟ್ ಇಲ್ಲಿ ಫೇಲ್ ಆಗಿದ್ದು ಏನಂದ್ರೆ ಸ್ಟೋರಿ ಅಂಡ್ ಡೈರೆಕ್ಷನ್ ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ಸೊ ನಮ್ಮ ಫಿಲಂ ಇಂಡಸ್ಟ್ರಿ ಕಲಿಬೇಕಾದ ಲೆಸನ್ ಏನು ಅಂದ್ರೆ ಜನಕ್ಕೆ ಈಗ ಹೈಪ್ ಬೇಡ, ಬಿಲ್ಡಪ್ಸ್ ಬೇಡ, ಮಾಸ್ ಡೈಲಾಗ್ಸ್ ಬೇಡ. ಜನಕ್ಕೆ ಬೇಕಾಗಿರೋದು ಒಂದು ಸ್ಟೋರಿ, ಕಂಟೆಂಟ್ ಅಂಡ್ ಫ್ಯಾಮಿಲಿನೇ ಕರ್ಕೊಂಡೋಗಿ ತೋರ್ಸೋಂತ ಒಂದು ಮೂವಿ. ಅದು ಕಾಂತಾರ ರೀತಿ ಡಿವೈನಿಟಿನೇ ಆಗಿರ್ಬೋದು, ಸೂಫ್ರಮ್ ಸೋತರ ಕಾಮಿಡಿನೇ ಆಗಿರ್ಬೋದು. ಅಂಡ್ ಎಸ್ ಗೈಸ್, ನಾನು ಮಹಾವತಾರ ನರಸಿಂಹನ ಮೆನ್ಷನ್ ಮಾಡೋದು ಮರ್ತೋಗಿದ್ದೆ, ಈಗ ಜ್ಞಾಪನಕ್ಕೆ ಬಂತು. ಅಂಡ್ ಅದು ಕೂಡ ಒಂದು ಗುಡ್ ಮೂವಿ. ಅದನ್ನ ತುಂಬಾ ಜನ ತಮ್ಮ ಮಕ್ಕಳಿಗೆ ಕೂಡ ತೋರಿಸಿದ್ರು. ಅಂಡ್ ಈ ತರ ಸ್ಟೋರಿಗಳು ಬರ್ತಾ ಇದ್ದಷ್ಟು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಅಂಡ್ ಸೋ ಕಾಲ್ಡ್ ಕಮರ್ಷಿಯಲ್ ಮೂವಿ ಮಾಡೋ ಡೈರೆಕ್ಟರ್ಸ್ ಜನಕ್ಕೆ ಒಂದು ಮೆಸೇಜ್ ಕೊಡೋ ಕಡೆ ಕೂಡ ಗಮನ ಹರಿಸ್ಬೇಕು ಅಂತ ನನ್ಗನ್ಸುತ್ತೆ. ಅಂಡ್ ನಾವು ನೋಡ್ತಾ ಇರೋ ತರ ಅಕ್ಕಪಕ್ಕದ ಇಂಡಸ್ಟ್ರಿಗಳು ತಮ್ಮದೇ ಆದ ಸಿನಿಮ್ಯಾಟಿಕ್ ಯೂನಿವರ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇದೆ, ಒಬ್ರು ಸೂಪರ್ ಹೀರೋ ಮೂವಿನ ಬಿಲ್ಡ್ ಮಾಡ್ತಾವ್ರೆ. ಅಂಡ್ ಅದೇ ಮ್ಯಾಜಿಕ್ ನ ನಮ್ಮ ಇಂಡಸ್ಟ್ರಿ ಅವ್ರು ಕೂಡ ಟ್ರೈ ಮಾಡ್ಬೇಕು. ಅಂಡ್ ನನ್ಗನ್ಸುತ್ತೆ ತಪ್ಪು ಕೂಡ ಅವ್ರದಲ್ಲ. ಬಗೀರ ಅನ್ನೋಂತ ಒಂದು ಬ್ಯೂಟಿಫುಲ್ ಮೂವಿನ ಡೆಲಿವರ್ ಮಾಡಿದಾಗ ತುಂಬಾ ಜನಕ್ಕೆ ಇದು ಕಾಪಿ ಅನ್ನಿಸ್ತು. ಅಂಡ್ ಅದನ್ನ ಬ್ಯಾಟ್ಮ್ಯಾನ್ ಮೂವಿಯ ಕಾಪಿ ಅಂದ್ರು, ಮಿಶೋ ವರ್ಷನ್ ಅಂದ್ರು, ಏನೇನೋ ಅಂದ್ರು. ಬಟ್ ಅದೇ ಸೂಪರ್ ಹೀರೋ ಕಾನ್ಸೆಪ್ಟ್ ನ ಸ್ವಲ್ಪ ಟ್ರೆಡಿಷನ್ ಜೊತೆ ಕೊಟ್ಟಷ್ಟಿಗೆ ಲೋಕ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಆದ್ರು. ಅಂಡ್ ಆ ಮೂವಿ 300 crore ನ ಕ್ಲಬ್ ಕೂಡ ಜಾಯಿನ್ ಆಗಿದೆ. ಅಂಡ್ ನೋ ಹೇಟ್ ಟು ಲೋಕ, ಐ ರಿಯಲಿ ಲವ್ಡ್ ಲೋಕ. ಬಟ್ ನಾನು ಬಗೀರನು ಕೂಡ ಅಷ್ಟೇ ಇಷ್ಟಪಟ್ಟಿದ್ದೆ. ಅಂಡ್ ನಮ್ಮ ಆಡಿಯನ್ಸ್ ಆ ಮೂವಿನ ಸಪೋರ್ಟ್ ಮಾಡೋದ್ರಲ್ಲಿ ಎಲ್ಲೋ ಫೇಲ್ ಆದ್ರು ಅಂತ ನನಗನ್ಸುತ್ತೆ. ಅಂಡ್ ಇಫ್ ಸ್ಯಾಂಡಲ್ವುಡ್ ವಾಂಟ್ಸ್ ಟು ಗ್ರೋ ಅಗೈನ್, ನಮ್ಮ ಮೇಕರ್ಸ್ ಗಳು KGF ಅಂಡ್ ಕಾಂತಾರ ಅಂತ ಮೂವಿಗಳನ್ನ ಬಿಲ್ಡ್ ಮಾಡಬೇಕು. ಅಂಡ್ ಹೀರೋಗಳು ಒಳ್ಳೊಳ್ಳೆ ಕತೆಗಳನ್ನ ಪಿಕ್ ಮಾಡಬೇಕು. ಆಗ ಮಾತ್ರ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಹಿಟ್ ಬರೋಕೆ ಸಾಧ್ಯ. ಅಂಡ್ ನಮ್ಮ ಇಂಡಸ್ಟ್ರಿನೂ ಕೂಡ ಒಂದು ರೆಕಗ್ನೈಸಬಲ್ ಇಂಡಸ್ಟ್ರಿ ಆಗಿ ಬೆಳೆಯೋಕೆ ಸಾಧ್ಯ. ಬಿಕಾಸ್ ಇನ್ ಸಿನಿಮಾ ದ ಕಂಟೆಂಟ್ ಇಸ್ ದ ರಿಯಲ್ ಹೀರೋ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿದಿರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ, ನಾನ್ ನಿಮ್ಮ ಲೋಕಿ ಸೈನಿಂಗ್ ಆಫ್.